ಮುಸ್ಲಿಂ ಸಿಎಂ ಅಥವಾ ರಾಜ್ಯದ ಸಿಎಂ ಬಹಿರಂಗಪಡಿಸಿ ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ. ಅದೇ ಹತ್ರ ಏನು ಬಹಿರಂಗ ಆಗೋದೈತ್ರಿ ಅವ್ರ ಮನುಷ್ಯರವರು ರಾಜ್ಯದ ಮುಖ್ಯಮಂತ್ರಿಗಳು ಹತ್ರ ಏನು ಬಹಿರಂಗ ಪಡಿಸುತ್ತೆ ಏನು ಅನಿಸಿಲ್ಲ. ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ರಾಜಕಾರಣ ಮಾಡ್ತಾ ಇದ್ದಾರೆ ಸಿಎಂ ಅವರು. ಎಲ್ಲಿ ಏನು ಮಾಡಿದಾರೆ ಹೇಳ್ರಿ, ಯಾವ ವಿಷಯದಾಗ? ಜನಗಣತಿ ಹೆಚ್ಚಿಗೆ ಮಾಡೋ ವಿಚಾರ ಆಗಿರ್ಬೋದು ಅಥವಾ ಅವರಿಗೆ ಮೀಸಲಾತಿ ಕೊಡೋ ವಿಚಾರದಲ್ಲಿರ್ಬೋದು, ಎಲ್ಲದರಲ್ಲೂ ಅವರನ್ನು ಓಲೈಕೆ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಹಿಂದೂಗಳು ಓಟ್ ಹಾಕಿಲ್ವಾ ನಿಮ್ಗೆ ಅನ್ನೋ ಪ್ರಶ್ನೆ ಅವ್ರಿಗಿದೆ, ಅವ್ರ ಪಾಲು ಅವ್ರಿಗಿದೆ, ಹಿಂದೂಗಳ ಪಾಲು ಹಿಂದೂಗಳಿಗಿದೆ, ಮುಸ್ಲಿಂ ಪಾಲು ಮುಸ್ಲಿಂ ಇದೆ, OBC ಅವ್ರಿಗೆ OBC ಇದೆ, SC ST ಪಾಲು ST ST ಇದೆ. ಅದೇನು ಪ್ರಶ್ನೆ ಇಲ್ಲ. ಅದು ಈಗಲ್ಲ, ಸುಮಾರು 70 ವರ್ಷದಿಂದ ಬಂದಿದೆ. ಈಗ BJP ಅವರ ಪಾಠಗಳದು ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಏನು ಕೊಡಬೇಕು ಕಾಂಗ್ರೆಸ್ಗೆ ಗೊತ್ತಿದೆ, ಕೊಟ್ಟಿದ್ದಾರೆ, ಕೊಡ್ತೀವಿ. ಜಾತಿ ಗಣತಿ ಕೂಡ ನಕಲಿ ಅಂತೇಳಿ ಯಾರು ಕೂಡ ಹೇಳ್ತಾರೆ, ದಿವಸ ಅಂತ ಹೇಳ್ತಾರೆ. ಏನು ಮಾಡೋರು ಅವ್ರಿಗೆ ದಿವಸ ಕಾನೂನು ಜಾರಿಗೆ ಆಗುತ್ತಾ ಸರ್? ರಾಹುಲ್ ಗಾಂಧಿ ಲೆಟರ್ ಬರೆದಿದ್ದಾರೆ. ನೋಡ್ರಿ, ಇನ್ನೂ ಚರ್ಚೆಯಲ್ಲಿದೆ, ಚರ್ಚೆ ಮಾಡಬೇಕು. ಈ ಒಂದೇ ಇಡೀ ರಾಜ್ಯದ ದೇಶದ ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ಒಂದೇ ರಾಜ್ಯಕ್ಕೆ ಸೀಮಿತವಾಗಿರುವಂಥ ಪಕ್ಷ ಅಲ್ಲ, ದೇಶದಲ್ಲಿ ನಮ್ಮ ಪಾರ್ಟಿ ಇದೆ. ಎಲ್ಲರೂ ಅಭಿಪ್ರಾಯ ತೆಗೆದುಕೊಂಡು ವಿಳಂಬ ಆಗ್ತದೆ ಅಷ್ಟೇ. ಯಾವುದ್ರೆ ಎದ್ರ ಸಂಬಂಧ ಟೈಮ್ ತೊಗೊಳೋದು ಅದೇ ಪಕ್ಷದ ಅಭಿಪ್ರಾಯ ತೊಗೋಬೇಕು, ಕಾನೂನು ಸಲಹೆ ತೊಗೋಬೇಕು, ಲೇಟಾಗಿ ಆಗ್ತದೆ. ಒಳ ಮೀಸಲಾತಿ, ಜಾತಿ ಗಣತಿ, ರೋಹಿತ್ ವೇಮುಲು ಮೂರು ಅದ ಸರ್ ನಿಮ್ಮದು? ಮೂರು ನಮ್ಮ ಕಾಲಾವಧಿಯಲ್ಲಿ ಅದಕ್ಕೆ ಒಂದು ಮುಕ್ತಿ ಮಾಡೇ ಮಾಡ್ತೀವಿ. ಮುಕ್ತಿ ಕಾಣ್ತದೆ ಎಲ್ಲರೂ. ಮುಸ್ಲಿಂ ಸಿಎಂ ಅಥವಾ ರಾಜ್ಯದ ಸಿಎಂ ಬಹಿರಂಗಪಡಿಸಿ ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ. ಅದೇ ಹತ್ರ ಏನು ಬಹಿರಂಗ ಆಗೋದೈತ್ರಿ ಅವ್ರ ಮನುಷ್ಯರವರು ರಾಜ್ಯದ ಮುಖ್ಯಮಂತ್ರಿಗಳು ಹತ್ರ ಏನು ಬಹಿರಂಗ ಪಡಿಸುತ್ತೆ ಏನು ಅನಿಸಿಲ್ಲ. ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ರಾಜಕಾರಣ ಮಾಡ್ತಾ ಇದ್ದಾರೆ ಸಿಎಂ ಅವರು. ಎಲ್ಲಿ ಏನು ಮಾಡಿದಾರೆ ಹೇಳ್ರಿ, ಯಾವ ವಿಷಯದಾಗ? ಜನಗಣತಿ ಹೆಚ್ಚಿಗೆ ಮಾಡೋ ವಿಚಾರ ಆಗಿರ್ಬೋದು ಅಥವಾ ಅವರಿಗೆ ಮೀಸಲಾತಿ ಕೊಡೋ ವಿಚಾರದಲ್ಲಿರ್ಬೋದು, ಎಲ್ಲದರಲ್ಲೂ ಅವರನ್ನು ಓಲೈಕೆ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಹಿಂದೂಗಳು ಓಟ್ ಹಾಕಿಲ್ವಾ ನಿಮ್ಗೆ ಅನ್ನೋ ಪ್ರಶ್ನೆ ಅವ್ರಿಗಿದೆ, ಅವ್ರ ಪಾಲು ಅವ್ರಿಗಿದೆ, ಹಿಂದೂಗಳ ಪಾಲು ಹಿಂದೂಗಳಿಗಿದೆ, ಮುಸ್ಲಿಂ ಪಾಲು ಮುಸ್ಲಿಂ ಇದೆ, OBC ಅವ್ರಿಗೆ OBC ಇದೆ, SC ST ಪಾಲು ST ST ಇದೆ. ಅದೇನು ಪ್ರಶ್ನೆ ಇಲ್ಲ. ಅದು ಈಗಲ್ಲ, ಸುಮಾರು 70 ವರ್ಷದಿಂದ ಬಂದಿದೆ. ಈಗ BJP ಅವರ ಪಾಠಗಳದು ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಏನು ಕೊಡಬೇಕು ಕಾಂಗ್ರೆಸ್ಗೆ ಗೊತ್ತಿದೆ, ಕೊಟ್ಟಿದ್ದಾರೆ, ಕೊಡ್ತೀವಿ. ಜಾತಿ ಗಣತಿ ಕೂಡ ನಕಲಿ ಅಂತೇಳಿ ಯಾರು ಕೂಡ ಹೇಳ್ತಾರೆ, ದಿವಸ ಅಂತ ಹೇಳ್ತಾರೆ. ಏನು ಮಾಡೋರು ಅವ್ರಿಗೆ ದಿವಸ ಅಂತ ಹೇಳ್ತಾರೆ. ಕಾನೂನು ಜಾರಿಗೆ ಆಗುತ್ತಾ ಸರ್? ರಾಹುಲ್ ಗಾಂಧಿ ಲೆಟರ್ ಬರೆದಿದ್ದಾರೆ. ನೋಡ್ರಿ, ಇನ್ನೂ ಚರ್ಚೆಯಲ್ಲಿದೆ, ಚರ್ಚೆ ಮಾಡಬೇಕು. ಈ ಒಂದೇ ಇಡೀ ರಾಜ್ಯದ ದೇಶದ ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ಒಂದೇ ರಾಜ್ಯಕ್ಕೆ ಸೀಮಿತವಾಗಿರುವಂಥ ಪಕ್ಷ ಅಲ್ಲ, ದೇಶದಲ್ಲಿ ನಮ್ಮ ಪಾರ್ಟಿ ಇದೆ. ಎಲ್ಲರೂ ಅಭಿಪ್ರಾಯ ತೆಗೆದುಕೊಂಡು ವಿಳಂಬ ಆಗ್ತದೆ ಅಷ್ಟೇ. ಯಾವುದ್ರೆ ಎದ್ರ ಸಂಬಂಧ ಟೈಮ್ ತೊಗೊಳೋದು ಅದೇ ಪಕ್ಷದ ಅಭಿಪ್ರಾಯ ತೊಗೋಬೇಕು, ಕಾನೂನು ಸಲಹೆ ತೊಗೋಬೇಕು, ಲೇಟಾಗಿ ಆಗ್ತದೆ. ಒಳ ಮೀಸಲಾತಿ, ಜಾತಿ ಗಣತಿ, ರೋಹಿತ್ ವೇಮುಲು ಮೂರು ಅದ ಸರ್ ನಿಮ್ಮದು? ಮೂರು ನಮ್ಮ ಕಾಲಾವಧಿಯಲ್ಲಿ ಅದಕ್ಕೆ ಒಂದು ಮುಕ್ತಿ ಮಾಡೇ ಮಾಡ್ತೀವಿ. ಮುಕ್ತಿ ಕಾಣ್ತದೆ ಎಲ್ಲರೂ.